ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ಹೈಟಾಗಿ ಏನೋ ಬಾಕ್ಸ್ ಇದೆ, ಸ್ಟೂಲು ಚಿಕ್ಕದು ಮುಂಡ ಥರ ಏನಾಯ್ತಾ, ನೀರು ಹಿಡಿತೀರಲ್ಲ ಸ್ಟೂಲ್ ಚಿಕ್ಕದು, ಇದ್ರ ಮೇಲೆ ಇಟ್ಕೊಳಕ್ಕೆ ಇದನ್ನ ಮ್ಯಾಲೆ ಇಟ್ಕೊಳ್ಳಿ. ಎತ್ತಕ್ಕಾಗತ್ತಾ? ಆಯ್ತಾ? ಇಲ್ಲ ಇಲ್ಲ, ಮ್ಯಾಲೇನೆ ಐತಿ, ಇಲ್ಲೇ ಐತಿ, ರೂಮ್ನಲ್ಲಿ ಐತಿ. ಇಲ್ಲೊಂದು ಸ್ಟೂಲ್ ಐತಾ? ಅದು ದೊಡ್ಡದು. ಅದೇ ದೇವ್ರದ್ದು ಇಟ್ಟಿದ್ದೀರಲ್ಲ. ಇಲ್ಲ, ಚೇರ್ ಐತೆ, ಚಿಕ್ಕದೈತೆ ಮಗುದು. ಅದೇ ಸಾಕು ಸಾಕು. ಚಿಕ್ಕದಮ್ಮ ಆಗುತ್ತೆ ಆಗುತ್ತೆ, ಅದೇ ಸಾಕು. ಹಾಂ, ಹೈಟ್ ಇಲ್ಲ ಅಂತ. ಹ್ಞೂ ಅವ್ರು ನೋಡೋಕೆ ಇದಾಗಬೇಕಲ್ಲ. ಅಲ್ಲಲ್ಲ, ಕತ್ತು ನೋವಾಯ್ತಲ್ಲ ಅದಕ್ಕೆ. ಇಲ್ಲಿಂದ ಹೋಗಿ ಜಾಸ್ತಿ ಹೊತ್ತು ಹಿಂಗೆ ಇದು ಮಾಡೋಕ್ಕಾಗಲ್ಲ. ನರಗಳೆಲ್ಲ ಇದಾಗಿರೋದ್ರಿಂದ ಹಿಂಗಂದು ಹಿಂಗಂತ ಹಿಂಗಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವಿ ಸರಸ್ವತಿ ವ್ಯಾಸಂ ತದೋ ಜಯಮುದಿರಿಯೇ. ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವೆಯಾ ಭಗವತೆ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೇ. ಭಕ್ತಿ ಭವತಿ ನೈಷ್ಠಿಕೇ. ಇವೆಲ್ಲ ಬುಕ್ ಪುಸ್ತಕಗಳೇ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಾ. ಹಾಂ, ಅದ್ರ ಮೇಲೆ ಎರಡು ಪುಸ್ತಕ ಮಾಡ್ಕೊ. ಇಲ್ಲ ಇದಕ್ಕೆ ಸಾಕು. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಎಷ್ಟನೇ ಶ್ಲೋಕಮ್ಮ? 27. ಹೌದಾ? 26 ಆಯ್ತು. ಕಥೆಯೋಳ ಆರನೇ ಅಧ್ಯಾಯ ತಾನೇ? 27. ಏವಂ ಕೃಷ್ಣಮತೇರ್ಬ್ರಹ್ಮಾನ್ ಏವಂ ಕೃಷ್ಣ ಮತೆ ಬ್ರಹ್ಮಾನ್ ಬ್ರಹ್ಮನ್ ಅಸಕ್ತಸ್ಯ ನ ಅಸಕ್ತಸ್ಯ ಅಮಲಾತ್ಮನಃ ಅಮಲಾತ್ಮನಃ ಕಾಲಃ ಪ್ರದುರಭುತ್ ಕಾಲೇ ತದಿತ್ ಸೌದಮನಿ ಯಥಾ ಏವಂ ಕೃಷ್ಣಮತೇರ್ಬ್ರಹ್ಮಾನ್ ನಾಸಕ್ತಸ್ಯ ಅಮಲಾತ್ಮನಃ ಕಾಲಾ ಪ್ರದುರಾಭುತ್ ಕಾಲೇ ತದಿತ್ ಸೌದಮನಿ ಯತಃ. ಏವಂ ಈ ರೀತಿಯಾಗಿ ಕೃಷ್ಣ ಚಿಂತೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿರುವ ಬ್ರಹ್ಮನ್ ಎಲೆ ವೇದವಾಸರೆ ಅನಾಸಕ್ತಸ್ಯ ಆಸಕ್ತಿ ಹೊಂದಿರುವವರೇ ಅಮಲ ಆತ್ಮನಾಂ ಪ್ರಪಂಚಿಕ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತನಾಗಿರುವನೇ. ಮೃತ್ಯು ಪ್ರದುರ್ಭೂತ್ ಕಾಣಿಸಿಕೊಂಡಿತು, ಕಾಲಾಂತರದಲ್ಲಿ ಮಿಂಚು ಸೌದಮಣಿ ಪ್ರಕಾಶಗೊಳಿಸುತ್ತಾ ಇರುವಂತೆ ಭಕ್ತಿವೇದಾಂತ
ಪಾದಕ್ಕೆ ಜೈ. ಶ್ರೀ ಬ್ರಾಹ್ಮಣ ಓಂ ಬ್ರಾಹ್ಮಣನಾದ ವೈಶ್ಯ ಮಹರ್ಷಿ ವ್ಯಾಸ ಮಹರ್ಷಿ ವ್ಯಾಸ ಮಹರ್ಷಿ ಹೀಗೆ ಕಾಲಾಂತರದಲ್ಲಿ ಕೃಷ್ಣನ ಚಿಂತೆಯಲ್ಲಿ ಪೂರ್ಣವಾಗಿ ಮಗ್ನನಾದ. ಅದರಿಂದಲೇ ಬೇರೆಯಾದರಲ್ಲಿ ಅಪ್ರಸ್ತನಾದ. ಐಕ ದೋಷಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ. ನನ್ನನ್ನು ಮಿಂಚು ಮತ್ತು ಕಾಂತಿ ಏಕ ಕಾಲಕ್ಕೆ ಸಂಭವಿಸುವಂತೆ ಸಾವನ್ನು ಸಂದೇಶಿಸಿದನು. ಕೃಷ್ಣನ ಚಿಂತೆಯಲ್ಲಿ ಪೂರ್ಣವಾಗಿ ಮಗ್ನನಾಗುವುದೆಂದರೆ ಐಕ ದೋಷಗಳನ್ನು ಮತ್ತು ಕಾತರಗಳನ್ನು ಕಳೆದುಕೊಳ್ಳುವುದು ಎಂದರ್ಥ. ತುಂಬ ಶ್ರೀಮಂತನಾದವನು ಸಣ್ಣ ಪುಟ್ಟ ವಸ್ತುಗಳಿಗೆ ಕಾತರಗೊಳ್ಳುವುದಿಲ್ಲ. ಅದಕ್ಕೆ ಭಗವಾನ್ ಕೃಷ್ಣನ ಭಕ್ತನು ಸ್ವಲ್ಪವೂ ರಕ್ಷಕವಾದ ಐಕ ವಸ್ತುಗಳ ಕಾತರನಾಗುವುದಿಲ್ಲ. ಏಕೆಂದರೆ ಅವನಿಗೆ ಶಾಶ್ವತ ಪೂರ್ಣ ಜ್ಞಾನಮಯವೂ ಆತ್ಯಾನಂದ ಪೂರ್ಣವಾದ ಜೀವನವುಳ್ಳ ಭಗವತ್ ಸಾಮ್ರಾಜ್ಯಕ್ಕೆ ಪ್ರವೇಶ ಸಿಗುವುದು ಖಚಿತವಾಗಿದೆ. ಐಹಿಕ ವಸ್ತುಗಳು ವಾಸ್ತವವಾದ ನೆರಳು ಮತ್ತು ಬೊಂಬೆಗಳಾಗಿವೆ ಅಷ್ಟೇ. ಅವುಗಳಿಗೆ ಶಾಶ್ವತವಾದ ಮೌಲ್ಯಗಳಿರುವುದಿಲ್ಲ. ಆಧ್ಯಾತ್ಮಿಕವಾಗಿ ಸಂಪನ್ನರಾಗಿರುವ ವ್ಯಕ್ತಿಗಳ ಲಕ್ಷಣ ಅದು. ಕಾಲಾಂತರದ ಶುದ್ಧ ಭಕ್ತರು ಪೂರ್ಣವಾಗಿ ಸಿದ್ಧನಾದಾಗ ಇದ್ದಕ್ಕಿದ್ದಂತೆ ದೇಹದ ಬದಲಾವಣೆ ಸಂಭವಿಸುತ್ತದೆ. ಇದನ್ನು ಸಾಮಾನ್ಯವಾಗಿ ಮರಣವೆಂದು ಕರೆಯಲಾಗಿದೆ. ಶುದ್ಧ ಭಕ್ತನಿಗೆ ಅಂಥ ಬದಲಾವಣೆ ಮಿಂಚನ ಏಕಕಾಲಕ್ಕೆ ಒಡಗೂಡಿ ಬರುವ ಕಾಂತೀಯತೆಯಂತೆ ಬದುಕಿ ಬರುತ್ತದೆ. ಅಂತೆಯೇ ಭಗವಂತನ ಇಚ್ಛೆಯ ಮೇರೆಗೆ ಭಕ್ತನು ಏಕಕಾಲಕ್ಕೆ ಐಹಿಕ ಶರೀರವನ್ನು ಬದಲಾಯಿಸಿ ಆಧ್ಯಾತ್ಮಿಕ ದೇಹವನ್ನು ಅಭಿವೃದ್ಧಿಪಡಿಸಿಕೊಳ್ಳುವನು. ಮರಣಕ್ಕೆ ಮುಂಚೆ ಕೂಡ ಶುದ್ಧ ಭಕ್ತನಿಗೆ ಐಹಿಕದ ಬಗ್ಗೆ ಪ್ರೀತಿ ಇರುವುದಿಲ್ಲ. ಅದಕ್ಕೆ ಕಾರಣ ಬೆಂಕಿಯ ಸಂಪರ್ಕದಿಂದ ಕಬ್ಬಿಣ ಕಾದು ಕೆಂಪಾದಂತೆ ಭಕ್ತನ ದೇಹ ಆಧ್ಯಾತ್ಮಿಕಮಯವಾಗುತ್ತದೆ. ಪ್ರಯುಜ್ಯಮಾನೇ ಮಯಿತಂ ಶುದ್ಧಂ ಭಾಗವತಿಂ ತನುಂ ಆರಬ್ಧ ಕರ್ಮ ನಿರ್ವಾಣೋ ಜ್ಞಾಪತತ್ ಪಂಚಭೌತಿಕಃ ಪ್ರಯುಜ್ಯಮನೆ ದಯಪಾಲಿಸಲು ಮಯಿ ನನ್ನ ಮೇಲೆ ಶುದ್ಧಂ ಆಧ್ಯಾತ್ಮಿಕವಾದ ಭಾಗವತಿ ದೇವೋತ್ತಮ ಪುರುಷನ ಸಂಘ ಹೊಂದಲು ಅರ್ಹನಾದ. ತನು ದೇಹವನ್ನು ಆರಬ್ಧ ಪಡೆದು ಕಾಮ್ಯ ಕರ್ಮ ನಿರ್ವಾಣ ನಿಷೇಧನವನ್ನು ತ್ಯಜಿಸಿದನು. ಪಂಚಭೂತಗಳಿಂದ ಮಾಡಲ್ಪಟ್ಟ ಶರೀರವನ್ನು ಸಂಘಕ್ಕೆ ತಕ್ಕದಾದ ದಿವ್ಯ ದೇಹ ಪ್ರಾಪ್ತಿವಾದಾಗ ನನ್ನನ್ನು ಐಕ ಪಂಚಭೂತಗಳಿಂದ ದೇಹವನ್ನು ತ್ಯಜಿಸಲು ಹೀಗೆ ಕರ್ಮಗಳ ಸಂಚಯವನ್ನು ಕೊನೆಗೊಂಡಿತು. ಭಗವಂತನ ಸಂಘಕ್ಕೆ ತಕ್ಕದಾದ ತನ್ನ ದಿವ್ಯ ದೇಹವನ್ನು ಕಳುಹಿಸುವಂತ ದೈವತ ಪುರುಷ ನಾರದಿಗೆ ಹೇಳಿದನು. ನಾರದರು ಐಹಿಕ ದೇಹವನ್ನು ತ್ಯಜಿಸುತ್ತಿದ್ದಂತೆ ಆಧ್ಯಾತ್ಮಿಕ ದೇಹವನ್ನು ಪಡೆದರು. ಈ ದಿವ್ಯ ದೇಹ ಐಹಿಕ ಸಂಬಂಧದಲ್ಲಿ ಮುಕ್ತನಾಗಿರುತ್ತದೆ ಮತ್ತು 3 ಪ್ರಾಥಮಿಕ ದಿವ್ಯ ಗುಣಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ನಿತ್ಯತೆ, ಐಹಿಕ ಗುಣಗಳಿಂದ ಮುಕ್ತತೆ ಮತ್ತು ಕಾಮ್ಯಕರ್ಮಗಳ ಪ್ರತಿಕ್ರಿಯೆ ಇಲ್ಲದಿರುವುದು. ದೇಹಕ್ಕೆ ದೇಹ 3 ಗುಣಗಳ ಅನುಭವದಿಂದ ಸದಾ ಪೀಡಿತವಾಗುತ್ತದೆ. ಭಗವಂತನ ಭಕ್ತಿ ಸೇರಿ ಮನ್ನವಾಗುತ್ತಿದ್ದಂತೆ ದಿವ್ಯ ಗುಣಗಳು ಭಕ್ತನ ದೇಹದ ಅವಿತವಾಗುತ್ತದೆ. ಕಬ್ಬಿಣವನ್ನು ಪರೀಕ್ಷಣ ಮಾಡಿ ಸ್ಪರ್ಶಿಸಿದ ಚುಂಬಕ ಪ್ರಭಾವ ಇದು ಕೆಲಸ ಮಾಡುತ್ತದೆ. ಆಧ್ಯಾತ್ಮಿಕ ಭಕ್ತಿ ಸೇವೆ ಪ್ರಭಾವವು ಹಾಗೆಯೇ ಇರುತ್ತದೆ. ಆದ್ದರಿಂದ ದೇಹದ ಬದಲಾವಣೆ ಎಂದರೆ ಶುದ್ಧ ಭಕ್ತನ ಮೇಲೆ ಆಗುತ್ತಿದ್ದ ಐಹಿಕ ನಿಸರ್ಗ ತ್ರಿಗುಣಗಳ ಪ್ರತಿಕ್ರಿಯೆ ನಿಲ್ಲುವುದು ಎಂದರ್ಥ. ಪವಿತ್ರ ಧರ್ಮ ಗ್ರಂಥಗಳಲ್ಲಿ ಇದಕ್ಕೆ ಹಲವು ನಿದರ್ಶನ. ಧ್ರುವರ ಮಹಾರಾಜ, ಪ್ರಹ್ಲಾದ್ ಮಹಾರಾಜ, ಇನ್ನೂ ಹಲವು ಭಕ್ತರು ದೇಹದಿಂದ ದೇವೋತ್ತಮ ಪರಮಪುರುಷನ ಮುಖಾಮುಖಿ ಪ್ರತ್ಯೇಕವಾಗಿ ಸಮರ್ಥರಾಗಿದ್ದರು. ಇದರಂಥ ಭಕ್ತರು ದೇಹ ಗುಣ ಮುಖ ಐಕ್ಯದಿಂದ ಆಯಾ ದಿವ್ಯಕ್ಕೆ ಬದಲಾಗುತ್ತದೆ.
ಇದು ಪ್ರಮಾಣಭೂತ ಧರ್ಮಗ್ರಂಥಗಳ ಮೂಲಕ ವ್ಯಕ್ತವಾಗುವ ಅಧಿಕೃತರಾದ ಗೋಸ್ವಾಮಿಗಳ ಅಭಿಪ್ರಾಯ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ: ಇಂದ್ರಗೋಪ ಉಳುವಿನಿಂದ ಆರಂಭಿಸಿ ಸ್ವರ್ಗದ ಅಧಿಪತಿಯಾದ ಮಹೇಂದ್ರವರೆಗೆ ಎಲ್ಲ ಜೀವಗಳು ಕರ್ಮನೀಯಕ್ಕೆ ಅಧೀನರಾಗಿರುತ್ತಾರೆ ಮತ್ತು ಅವರದೇ ಕಾಮ್ಯ ಕರ್ಮಗಳ ಸುಖ ದುಃಖಾತ್ಮಕ ಫಲಗಳನ್ನು ಅನುಭವಿಸಿ ಬದ್ಧರಾಗಿರುತ್ತಾರೆ. ಭಕ್ತನಾದವನು ಮಾತ್ರ ನನ್ನ ದೇವತಾ ಪುರುಷನ ಕಾರಣ ರಹಿತ ಕೃಪೆಗೆ ಫಲವಾಗಿ ಇಂಥ ಪ್ರತಿಕ್ರಿಯೆಯನ್ನು ತೊಡಗಿರುತ್ತಾನೆ. ಕಲ್ಪಾಂತ ಇದಂ ಆದಾಯ ಶಯನೆ ಅಂಬಸಿ ಉದನ್ವತಃ ಶಿಶಯೀಸೋರನುಪ್ರಾಣಂ ವಿವಿಸೇಂತರ ಅಹಂ ವಿಭೋ ಕಲ್ಪಾಂತೆ ಬ್ರಹ್ಮದಿನದ ಕೊನೆಯಲ್ಲಿ ಇದನ್ನು ಆದಾಯ ಒಟ್ಟಿಗೆ ತೆಗೆದುಕೊಂಡು ಶಯಾನೆ ಹೊವಡಿಸಿರುವ ಅಂಬಿಸಿ ಕಾರಣ ಜಲದಲ್ಲಿ ಉದನ್ವತಃ ಪ್ರಳಯದ ಶಿಶಾಯು ಮಲಗಲು ಹೊರಟಿರುವ ದೇವತ ಪುರುಷನ ನಾರಾಯಣನ ಅನುಪ್ರಾಣಂ ಉಸಿರಾಡುವಿಕೆಯ ವಿಶೇಷ ಪ್ರವೇಶಿಸಿದನು. ಅಂತಹ ಒಳಗಡೆ ನಾನು ವಿಭೋ ಬ್ರಹ್ಮನ ಅನುವಾದ ಪುಸ್ತಕ ಶ್ರೀ ಭಕ್ತಿವೇದಾಂತ ಪ್ರಭುಪಾದಕ್ಕೆ. ಕಲ್ಪದಲ್ಲಿ ದೇವೋತ್ಮ ಜಲದಲ್ಲಿ ಶಯನ ಮಾಡಿದಾಗ ಬ್ರಹ್ಮದೇವನು ಸಕಲ ಸೃಷ್ಟಾತ್ಮಕ ಮೂಲಾಂಶಗಳೊಂದಿಗೆ ಭಗವಂತನನ್ನು ಪ್ರವೇಶಿಸತೊಡಗಿದನು. ಆಗ ನನ್ನನ್ನು ಭಗವಂತನ ವಿಶ್ವಾಸದಿಂದ ಮೂಲಕ ಅವನೊಳಗೆ ಪ್ರವೇಶಿಸಿದನು. ನಾರದನು ಬ್ರಹ್ಮದೇವರ ಮಗನೆಂದು ತಿಳಿಯಲಾಗಿದೆ. ಭಗವಾನ್ ಕೃಷ್ಣನು ವಸುದೇವನ ಮಗನ ಆದ ಹಾಗೆ ದೇವತಾ ಪುರುಷ ಮತ್ತು ನಾರದರಂತ ಮುಕ್ತಾತ್ಮರಾದ ಭಕ್ತರು ಇದೇ ಪ್ರಕ್ರಿಯೆಯಲ್ಲಿ ಐಹಿಕ ಜಗತ್ತಿನ ಕಾಣಿಸಿಕೊಳ್ಳುತ್ತಾರೆ. ಭಗವದ್ಗೀತೆ ಹೇಳಿದಂತೆ ಭಗವಂತನ ಜನ್ಮ ಮತ್ತು ಕಾರ್ಯಗಳು ದೈವಿಕವಾಗಿರುತ್ತದೆ. ಆದ್ದರಿಂದ ಅಧಿಕೃತ ಅಭಿಪ್ರಾಯದ ಪ್ರಕಾರ ನಾರದರು ಬ್ರಹ್ಮನ ಮಗನಾಗಿ ಜನಿಸಿದ್ದು ಕೂಡ ದಿವ್ಯಲೀಲೆಯಾಗಿದೆ. ಅವರ ಅವಿರ್ಭಾವ ಅಂತರ್ಧಾನಗಳು ಭಗವಂತನೇ ಇದ್ದ ಹಾಗೆ ಕಾರ್ಯಾಗತ ಆದ ಸಂತದಲ್ಲಿವೆ. ಆದ್ದರಿಂದ ಭಗವಂತ ಅವನ ಭಕ್ತರನ್ನು ಆಧ್ಯಾತ್ಮಿಕರಾಗಿದ್ದು ಏಕಕಾಲಕ್ಕೆ ಭಿನ್ನರು ಆಗಿದ್ದಾರೆ. ಅವರು ಒಂದೇ ಅಲೌಕಿಕ ವರ್ಗಕ್ಕೆ ಸೇರಿದವರು. ಸಹಸ್ರಯುಗ ಪರ್ಯಂತೆ ಉತ್ತಯೇ ಇದಂ ಶಿಸ್ಕೃಷತಃ ಉತ್ತಯಾಯದಂ ಶಿಶ್ರುಕ್ಷತಃ ಮಾರೀಚಿ ಮಿಶ್ರ ಋಷಯಾ ಪ್ರಾಣೇಭ್ಯೋಹಂ ಚ ಜಾಜ್ನಿರೇ ಯುಗ 4,320,000 ವರ್ಷಗಳು ಪರ್ಯಂತೆ ಅವಧಿಗೆ ಕೊನೆಯಲ್ಲಿ ಉತ್ತಾಯ ಮುಗಿಲು ಇದನ್ನು ಸೃಷ್ಟಿಸಿತ ಪುನಃ ಸೃಷ್ಟಿಸಲು ಬಯಸಿ ಮಾರೀಚ ಮಿಶ್ರ ಮಾರೀಚ ಮೊದಲಾದ ಋಷಿಗಳೆಲ್ಲರೂ ಪ್ರಾಣಭ್ಯ ಭಗವಂತನ ಇಂದ್ರಿಯಗಳಿಂದ ಅಹಂ ನಾನು ಚ ಕೂಡ ವಿಜ್ಞರೇ ಕಾಣಿಸಿಕೊಂಡವು. ಸರ್ವ ವರ್ಷಗಳ ಬಳಿಕ ಭಗವಂತನ ಸಂಕಲ್ಪ ಬೇರೆ ಬ್ರಹ್ಮದೇವರು ಮತ್ತೆ ಸೃಷ್ಟಿಯಾಗಿ ಜಾಗೃತನಾದಾಗ ಭಗವಂತನ ದಿವ್ಯ ದೇವತೆಯಿಂದ ಮಾರಿಚಿ ಅಂಗಿರ ಅತ್ರಿ
ಮತ್ತು ಇತರ ಎಲ್ಲ ಋಷಿಗಳು ಸೃಷ್ಟಿಗೊಂಡರು. ಆಗ ಅವರೊಂದಿಗೆ ನಾನು ಅನುಭವಿಸಿದ್ದೇನೆ. ಬ್ರಹ್ಮದೇವರ ಜೀವನದಲ್ಲಿ ಒಂದು ದಿನದ ಅವಧಿ 4,320,00,000. ಸರೋಜಾ, 4,320,00,000. 432 ಬಿಲಿಯನ್ಸ್ ಅದು. 432 ಬಿಲಿಯನ್ಸ್. ಬಿಲಿಯನ್ ಸೌರ ವರ್ಷಗಳು. ಇದನ್ನು ಭಗವದ್ಗೀತೆ ಹೇಳಿದೆ. ಈ ಅವಧಿಯಲ್ಲಿ ಬ್ರಹ್ಮದೇವ ತನು ಕೋಟಿಗಿನ ಜಾಸ್ತಿ ಬಿಲಿಯನ್ನ. ಬಿಲಿಯನ್ ಅಂದರೆ 10 ಲಕ್ಷ. 10 ಲಕ್ಷ. ಬಿಲಿಯನ್ ಅಂದರೆ ಒಂದು ಬಿಲಿಯನ್ಗೆ 100 ಲಕ್ಷನೇನೋ ಒಂದು ಬಿಲಿಯನ್ಗೆ ಒಂದು ಬೇರೆ ಬುಕ್ ಬೇಕಪ್ಪ ಇದೆ. ಬ್ರಹ್ಮದೇವನ ತನ್ನನ್ನು ಉತ್ಪತ್ತಿ ಮಾಡುವ ಗರ್ಭದಾಯಕ ಶಾಯಿ ವಿಷ್ಣುವಿನ ದೇಹದೊಳಗೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುವನು. ಹೀಗೆ ಬ್ರಹ್ಮದನ ಯೋಗ ನಿದ್ರೆ ಅವಧಿಯ ಬಳಿಕ ಭಗವಂತನ ಸಂಕಲ್ಪದ ಮೇರೆಗೆ ಬ್ರಹ್ಮದೇವನ ಪಾರುಪತ್ಯ ಮೂಲಕ ಮತ್ತೆ ಸೃಷ್ಟಿ ನಡೆಯುತ್ತದೆ. ಅವ್ರು ಹುಟ್ಟಿದಷ್ಟು ವರ್ಷನ ಬ್ರಹ್ಮನ ಇದು ಜೀವನ ಕಾಲ ಬ್ರಹ್ಮಂದು. ಆಗ ಮತ್ತೆ ಮಹಾ ಋಷಿಗಳು ಭಗವಂತನ ದಿವ್ಯ ದೇಹದ ಅಂಗಗಳ ಆವಿರ್ಭವಿಸುತ್ತಾರೆ. ನಾರದರು ಆವಿರ್ಭವಿಸುತ್ತಾರೆ. ಇದರಂತೆ ಮಲಗಿ ಮನುಷ್ಯನು ಅದೇ ದೇಹದಿಂದ ನಿದ್ರೆಯಿಂದ ಎಚ್ಚೆತ್ತಂತೆ ನಾರದರು ಅದೇ ದಿವ್ಯ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಶ್ರೀ ನಾರದರು ಸರ್ವಶಕ್ತನ ಅಲೌಕಿಕ ಮತ್ತು ಐಹಿಕ ಸೃಷ್ಟಿಯ ಭಾಗಗಳಲ್ಲಿ ಸಂಚರಿಸಲು ಶಾಶ್ವತವಾಗಿ ಸ್ವತಂತ್ರರಾಗಿರುತ್ತಾರೆ. ಅವರು ತಮ್ಮದೇ ಆದ ದಿವ್ಯ ದೇಹದಲ್ಲಿ ಅನುಭವಿಸುತ್ತಾರೆ, ಅಂತರ್ಧರಾಗಿರುತ್ತಾರೆ. ದಿವ್ಯ ದೇಹದ ಶರೀರ ಮತ್ತು ಆತ್ಮಗಳ ಭೇದವಿರುವುದಿಲ್ಲ. ಬದ್ಧ ಜೀವಿಗಳ ಹಾಗಲ್ಲ. ಬದ್ಧ ಜೀವಿಗಳು